ನಾನು, ನನ್ನ ಅಕ್ಕ ಅಂದಿರು, ನನ್ನಮ್ಮ ಮತ್ತು ಅಕ್ಕನ ಮಕ್ಕಳು. ಸೊ ನಾವೆಲ್ಲ ಹೊರಟಿದ್ದು. ಇದು ನಿಸರ್ಗಧಾಮದ ಎಂಟ್ರೆನ್ಸ್. ಸೊ ಇಲ್ಲಿಂದ ಒಳಗಡೆ ಹೋದರೆ ಅಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇರುತ್ತೆ, ಅಲ್ಲಿಂದ ಒಳಗಡೆ ಹೋಗಿದ್ವಿ. ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಒಳಗಡೆ ಹೋದ್ವಿ. ಇವರು ಬಂದು ನನ್ನ ಎರಡನೇ ಅಕ್ಕ, ವಿಡಿಯೋ ಮಾಡಿಸ್ಕೊಳ್ತಾ ಇದ್ದಾರೆ. ಎಲ್ಲಿದ್ದಾರೆ ನಾನು ಮೊದಲನೇ ಅಕ್ಕನ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಈ ಕಡೆ ನೋಡಿ, ಈ ಕಡೆ ನೋಡಿ, ಈ ಕಡೆ ನೋಡಿ, ಈ ಕಡೆ. ಇವ್ರು ಬಂದು ನನ್ನ ಮೊದಲನೇ ಅಕ್ಕ, ಅದು ನನ್ನಮ್ಮ. ಹಾಗೆ ಒಳಗೆ ಹೋದ್ವಿ. ಜಾಲಿ ಜಾಲಿ ನೋಡಿ, ಇಲ್ಲೆಲ್ಲ ಯಾವುದೋ ಒಂದು ಫಾರೆಸ್ಟ್. ನನ್ನ ವ್ಲಾಗಲ್ಲಿ ನನಗಿನ್ನ ಜಾಸ್ತಿ ನನ್ನ ಅಕ್ಕನ ಹೋಗಲೇ ಮಾತಾಡೋದು. ಅವಳಿಗೆ ನನಗಿನ್ನ ತುಂಬ ಇಂಟ್ರೆಸ್ಟ್ ಇದೆ ವ್ಲಾಗ್ ಮಾಡೋಕ್ಕೆಲ್ಲ. ನೋಡಿ ಇವಾಗ ಇಲ್ಲಿ ಬಂದಿದ್ದೀವಿ. ಇದು ನನ್ನ ಹಸ್ಬೆಂಡ್, ನಾನು ಹಿಂದೆಯಿಂದ ನನ್ನ ಅಕ್ಕನ ಮಗಳು ವಿಡಿಯೋ ಮಾಡಿರೋದು. ಇದು ಬಂದು ಕಾವೇರಿ ನೀರನ್ನು ಅದು ಪೂಜೆ ಮಾಡಿರೋದು. ಸೊ ನಾವಿಲ್ಲಿ ಆ್ಯಕ್ಚುಲಿ ಇಲ್ಲಿ ಆಟ ಆಡೋಣ ಅಂತಲೇ ಹೋಗಿದ್ವಿ, ಬಟ್ ಅದು ಕ್ಲೋಸ್ ಆಗಿತ್ತು ಜಾಸ್ತಿ ಮಳೆ ಇದ್ದಿದ್ದರಿಂದ. ಸೊ ಅಲ್ಲಿ ಆಟ ಆಡೋಕ್ಕೆಲ್ಲ ಬಿಡಲಿಲ್ಲ. ನೋಡ್ಕೊಂಡು ಹಾಗೆ ರಿಟರ್ನ್ ಬಂದ್ವಿ. 400 ರೂಪೀಸ್ ವೇಸ್ಟ್ ಆಗೋಯಿತು. ಅಟ್ಲೀಸ್ಟ್ ಅದಾದರೂ ಯೂಸ್ ಮಾಡಲಿ ಅಂತ ಹೇಳಿ ನಾನು ಅಲ್ಲೊಂದು ಗೇಮ್ಸ್ ಕಳೀತು ಕಿಡ್ಸ್ಗೆ ಅಂತ ಹೇಳಿ ಅದನ್ನೇ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಅಲ್ಲಿರೋ ಗೇಮ್ಸ್ ಎಲ್ಲ ಆಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಬಂದು ಹಾರಂಗಿ ಡ್ಯಾಮು. ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವ್ಯೂ ಸಖತ್ತಾಗಿತ್ತು. ಹಾಗೆ ನನ್ನ ಹಸ್ಬೆಂಡ್ ಜೊತೆ ಒಂದು ವಿಡಿಯೋ ಮಾಡಿಸ್ಕೊಂಡೆ. ಅದು ನೀರು ಬೀಳ್ತಿದ್ದು ರಭಸಕ್ಕೆ ಅಲ್ಲಿ ಫಾಗ್ ಕ್ರಿಯೇಟ್ ಆಗ್ತಾಯಿತ್ತು. ಅದಂತೂ ನೋಡೋಕ್ಕೆ ಸಕ್ಕತ್ತಾಗಿತ್ತು. ಇನ್ನೂ ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸ್ವಲ್ಪ ಟೈಮ್ ಆಗಿದ್ದರಿಂದ ಅಲ್ಲಿಂದ ನಾವು ಅದೆಲ್ಲ ನೋಡಿಕೊಂಡು ಹೊರಟ್ವಿ ಅಲ್ಲಿಂದ. ಅಲ್ಲಿಂದ ಬಂದು ಮನೆಗೆ ಬಂದು ಅಲ್ಲಿ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ನಮ್ಮ ಅಕ್ಕಂದಿರು ಮುದ್ದೆ ಕಟ್ತಾಯಿದ್ರು. ಹೊರಗಡೆ ನನ್ನ ಹಸ್ಬೆಂಡ್ ಬಂದು ತವಾ ಫ್ರೈ ಮಾಡ್ತಾಯಿದ್ರು, ಫಿಶ್ ತವಾ ಫ್ರೈ. ನೋಡಿ ಅಲ್ಲಿ ಕಲತೆ ಅಂತ ತಿನ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಫಿಶ್ ರೆಡಿ ಆಯ್ತಿದ್ರೆ ಅವ್ರು ಕಲತೆ ಅಂತ ತಿನ್ಕೊಂಡು ಬರ್ತಾ ಇದ್ದಾರೆ. ಫಿಶ್ ತಿಂತೀರಾ? ಇವತ್ತು ನೈಟು ನಮ್ಮ ಅಕ್ಕನ ಮಗನ ಬರ್ತಡೇ ಇದೆ, ಅದಕ್ಕೆಲ್ಲ ಡೆಕೋರೇಷನ್ ಮಾಡಬೇಕು. ಹೇಗೆ ಮಾಡ್ತೀವಿ ಏನು ಅದೆಲ್ಲ ತೋರಿಸ್ತೀನಿ. ಇವತ್ತು ಏನ್ ಸ್ಪೆಷಲ್ ಇರೋದಂದ್ರೆ ಬರ್ತಡೇ ಇದೆ ಅಲ್ವಾ, ಅದಕ್ಕೆ ಎಲ್ಲ ಕೂಡ ಸೆಲೆಬ್ರೇಷನ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಏನೇನ್ ಮಾಡ್ತಿದ್ದಾರೆ, ಏನೇನ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಬಲೂನ್ಸ್ ಕಟ್ತಿದ್ದಾರೆ ಸೆಲೆಬ್ರೇಷನ್ಗೋಸ್ಕರ. ಇವರು ಬರ್ತಡೇ ಬಾಯ್ನ ಅಮ್ಮ, ಇವರು ರಮ್ಯಗೌಡ. ಆಲ್ರೆಡಿ ನಾನು ಅಯ್ಯೋ. ಫೈನಲ್ ಕಂಪ್ಲೀಟ್ ಔಟ್ಪುಟ್ ಬಂದು ಈ ರೀತಿ ಇತ್ತು. ಸೊ ಇದನ್ನು ನಾನು ನಮ್ಮ ಅಕ್ಕನೇ ಡೆಕೋರೇಟ್ ಮಾಡಿ. ಇವಾಗ ಬಲೂನ್ ಡೆಕೋರೇಷನ್ ಆಯ್ತು. ಅಡುಗೆದು ಏನು ನಡೆಯುತ್ತೆ ಬನ್ನಿ ನೋಡೋಣ. ಚಿಕನ್ ಫ್ರೈ.
ಇದು ಮಟನ್ ಸಾಂಬಾರ್, ಇದು ಕಬಾಬ್. ವಾವ್, ನನ್ನ ಫೇವ್ರೆಟ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಒಂದೇ ಸರಿ ಇವರು ನಮ್ಮ ಅಕ್ಕ ಬಾವ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ವಿಡಿಯೋಗೋಸ್ಕರ. ಸೊ ಡ್ಯಾನ್ಸ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್.